ಎಲ್ಲರಿಗೂ ನಮಸ್ಕಾರ. ಇವತ್ತಿಲ್ಲಿ ದಿಯಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿಶೇಷ ಚೇತನರಿಗೆ ಹಲವಾರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಮ್ಮೊಂದಿಗೆ ಜಿಲ್ಲಾ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ನವರು ಶ್ರೀಯುತ ಪುರುಷೋತ್ತಮ್ ಅವರು ಇದ್ದಾರೆ. ಹಾಗೆ ಆ ಟ್ರಸ್ಟ್ಗೆ ಸಂಬಂಧಪಟ್ಟಂತ ಎಲ್ಲ ಪದಾಧಿಕಾರಿಗಳು ಉತ್ತಮವಾದಂಥ ಕೆಲಸ ಪ್ರತಿ ವರ್ಷ ಇದನ್ನ ಯಶಸ್ವಿಯಾಗಿ ನಿಭಾಯಿಸ್ತಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಒಳ್ಳೆ ಕೆಲಸ ಅವ್ರು ಮಾಡ್ತಿರೋದು ಅದರದ್ದು ಫಾಲೋ ಅಪ್. ಒಂದು ಏನಾದರೂ ಪ್ರಾಜೆಕ್ಟ್ನ ಕೈಗೆ ತಗೊಂಡು ಅವ್ರಿಗೆ ತಲುಪಿದ ಮೇಲೆ, ಫಲಾನುಭವಿಗಳಿಗೆ ಅದು ಮುಟ್ಟಿದ ಮೇಲೆ ಅದನ್ನು ಅವ್ರು ಉಪಯೋಗಿಸ್ಕೊಳ್ತಿದಾರ, ಮುಂದಕ್ಕೆ ಅವ್ರಿಗೆ ಏನು ಸಹಾಯ ಬೇಕು ಪರಿಪೂರ್ಣವಾಗಿ ಅದನ್ನ ಅನುಷ್ಠಾನ ಆಗೋವರೆಗೂ ಈ ದಿಯಾ ಚಾರಿಟಬಲ್ ಟ್ರಸ್ಟ್ನವರು ಬಿಡ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಅದನ್ನ ನಿಭಾಯಿಸ್ತಿದ್ದಾರೆ. ಈಗ ಹಲವಾರು ಮಂದಿ ಬೇಡಿಕೆಗಳಿಟ್ರು, ನಮ್ಗೇನಾದರೂ ನೌಕರಿಗಳು ಬೇಕು ಅಂತ ಇಲಾಖೆ ವತಿಯಿಂದ ಅವ್ರಿಗೇನು ಪ್ರತಿ ತಿಂಗಳು ಮಾಶಾಸನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ವಂತ ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಡೋದಕ್ಕೆ ಏನಾದರೂ ಅನುಕೂಲತೆಗಳು ಬೇಕು ಅಂತೇಳಿ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಚೇತನರ ಇಲಾಖೆ, ಹಿರಿಯ ನಾಗರಿಕರ ಇಲಾಖೆ ಬಂದಿದ್ದೀರಾ? ಮತ್ತೆ ನೀವು ಒಂಚೂರು ಹೇಳ್ಬೇಕು ಅವ್ರಿಗೆ ನಿಮ್ಮ ಸ್ಕೀಮ್ಗಳು. ನೀವುಗಳು ಸ್ವಲ್ಪ ಅದು ಉತ್ತರ ಕೊಟ್ಟರೆ ಅವ್ರಿಗೆ ಕಚೇರಿಗಾದ್ರೂ ಕರೆಸಿ ಮಾತಾಡಿದ್ರೆ ಅವ್ರಿಗೊಂದು ಆತ್ಮವಿಶ್ವಾಸ ಬರುತ್ತೆ. ಯಾಕಂದ್ರೆ ಎರಡು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ್ದು ಹಾಗೇನೆ ವರ್ಲ್ಡ್ ಬ್ಯಾಂಕ್ ಎರಡು ಫಂಡ್ಸ್ಗಳಿದ್ದಾವೆ ಇವರಿಗೆ. ಸ್ವಂತ ಉದ್ಯೋಗಕ್ಕಾಗಲಿ ಅಥವಾ ಅವರೇ ಏನಾದರೂ ಸ್ವಯಂ ಉದ್ಯಮ ಏನಾದರೂ ಪ್ರಾರಂಭ ಮಾಡಬೇಕು ಅಂತಿದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆ ಸ್ಕೀಮ್ಗಳು ಅವರಿಗೆ ಮಾಹಿತಿಗಳು ಕೊಡ್ರಿ ಅಂತ ನಿಮ್ಮನ್ನು ನಾನು ಕೋರ್ತೀನಿ. ನಮಸ್ಕಾರ. ಕಾರ್ಯಕ್ರಮ ಕುರಿತು ಮಾತನಾಡಿದಂಥ ಹಾಲಪ್ಪ ಸರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕುರಿತು ಚಿದಾನಮೂರ್ತಿ ಸರ್ ಅವರು ಮಾತಾಡಬೇಕಂತ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಹ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ತಮ್ಮಗಳಿಗೆಲ್ಲರೂ ಸಹ ವಿಶ್ವ ಅಂಗವಿಕಲ ದಿನಾಚರಣೆಯ ಶುಭಾಶಯಗಳನ್ನು ಈ ಮೂಲಕ ತಮಗೆ ಕೋರ್ತಾ, ನಮ್ಮ ಇಲಾಖೆ ನಿಮಗೋಸ್ಕರನೇ ಸರ್ಕಾರ ರಚನೆ ಮಾಡಿ ಹಲವಾರು ಯೋಜನೆಗಳನ್ನು ರೂಪಿಸಿದೆ. ಈಗ 10 ವರ್ಷದ ಹಿಂದೆ ಇದ್ದ ಪರಿಸ್ಥಿತಿಗಿಂತ ಈಗ ತುಂಬ ಸುಧಾರಣೆ ಆಗಿದೆ. ಒಂದೇ ಸತಿ ಎಲ್ಲದನ್ನು ಮಾಡೋಕ್ಕಾಗಿಲ್ಲ ಸರ್ಕಾರದ ಕಡೆ, ಬಟ್ ಸರ್ಕಾರ ಅಂತೂ ತುಂಬ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದೆ. ಉದ್ಯೋಗದಲ್ಲಿ 5% ಅನುದಾನ, 5% ರಿಸರ್ವೇಷನ್ ಇದೆ. ಮತ್ತು ಯಾವುದೇ ಅಭಿವೃದ್ಧಿ ಅನುದಾನದಲ್ಲಿ 5% ಡಿಸೇಬಲ್ಗೆ ಅದನ್ನು ಮೀಸಲಿಟ್ಟು ಕಾರ್ಯಕ್ರಮಗಳನ್ನ ರೂಪಿಸುವಂಥ ಯೋಜನೆಗಳನ್ನು ಮಾಡಿದೆ. ಈಗಾಗಲೇ ನೀವೆಲ್ಲರೂ ತಗೊಂತಿದ್ದೀರಾ, ಮಾಶಾಸನ ಆಗ್ಬೋದು, ಸ್ಕಾಲರ್ಶಿಪ್ಗಳಾಗ್ಬೋದು, ಮತ್ತು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂಥ ಏನು ಡೊನೇಷನ್ ಏನು ಕೊಡ್ತೀವೋ ರಿಯಂಬರ್ಸ್ಮೆಂಟ್ ಆಗಿರ್ಬೋದು, ಈ ಥರದ ಹಲವು. ಮತ್ತು ಈ ಸಾಧನ ಸಲಕರಣೆಗಳಂತೂ ತುಂಬ ಕೊಡ್ತಾ ಇರ್ತೀವಿ. ಬಟ್ ಏನಾಗುತ್ತೆ, ಇವು ಹಾಳಾಗ್ತದೆ ಸರ್. ನಾವು ಒಂದ್ಸರಿ ಕೊಟ್ಬಿಟ್ಟಿದ್ದೀವಿ ಅಂತ ಅನ್ಕೊಂತೀವಿ, ಮುಗಿದೋಯ್ತು ನಮ್ಮ ಕೆಲಸ ಅಂತ. ಬಟ್ ಇದೇನಾಗುತ್ತೆ, ಅವ್ರ ಡಿಸಬಿಲಿಟಿ ಹಂಗೆ ಇರ್ತದೆ, ಈ ಮಷಿನರಿ ಹಾಳಾಗುತ್ತೆ, ಮತ್ತೆ ಮತ್ತೆ ಅದನ್ನು ಕೊಡಲೇಬೇಕಾದ ಈಗ ನಾವು ರೋಡ್ ರಿಪೇರಿ ಮಾಡಿದಂಗೆ ಮಾಡ್ತಾನೆ ಇರಬೇಕು. ಇದು ಮುಗಿಯೋ ಕೆಲಸ ಅಲ್ಲ. ಇದಕ್ಕೆ ಹೆಚ್ಚಿನ ಆಸ್ತಿಯಿಂದ ಇನ್ನೂ ಸಹ ಹೆಚ್ಚಿನ ಒಂದು ಉತ್ತೇಜನ CSR ಫಂಡ್ಗಳಾಗಲಿ, ಮತ್ತು ಇನ್ನು ಈ ಥರ ಚಾರಿಟೀಸ್ ಆಗಲಿ, ಮತ್ತು ಸೇವಾ ಸಂಸ್ಥೆಗಳಾಗಲಿ, ಇವರೆಲ್ಲರೂ ಸಹ ಕೈ ಜೋಡಿಸಿ ನಿಮ್ಮ ಅಡೆತಡೆಗಳೇನಿದ್ದಾವೆ ಜೀವನದಲ್ಲಿ, ಎಲ್ಲರೂ ಅಂಗವಿಕಲರೇ ನಾವೆಲ್ಲ ಪ್ರಯತ್ನ ಪಡೋದು ಏನಕ್ಕೆ ಅಂದರೆ ನಮಗಿರೋ ಅಡೆತಡೆಯನ್ನು ಮೀರೋದೇ ನಮ್ಮ ಜೀವನದ ಗುರಿ. ಹಾಗಾಗಿ ನಿಮ್ಗೆ ಸ್ವಲ್ಪ ಜೀವನಕ್ಕೆ ಮೀರಕ್ಕಾಗದೇ ಇರೋಂಥ ಅಡೆತಡೆಗಳಿದ್ದಾವೆ, ಅವುಗಳನ್ನು ನಿವಾರಿಸಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರದ್ದು ಇರುತ್ತೆ, ಸಮಾಜದ್ದು ಇರುತ್ತೆ ಅಂತ ಹೇಳ್ತಾ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮಗಳಿಗೆಲ್ಲ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಬಹಳ ಸ್ಫೂರ್ತಿಯಾಗಿ ಜೊತೆಲಿದ್ದವರಿಗೆ ದುಡ್ಡು ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ಮನೆಗಳಲ್ಲಿ ಗಲಾಟೆ ಆಗ್ಬಿಡೋದು ವೈಯಕ್ತಿಕವಾಗಿ ನೋಡಿರುವಂಥ ವಿಚಾರ. ಆದರೆ ನಾನು ಸಂಪಾದನೆ ಮಾಡುವಂಥ 100 ರೂಪಾಯಿನಲ್ಲಿ 99 ಭಾಗ ಜನಸೇವೆಗೆ ಹೋಗೋದು. ಅಂಗವಿಕಲರಿಗಾಗಲಿ, ಹಿರಿಯ ನಾಗರಿಕರಿಗಾಗಲಿ ಪ್ರತಿ 3 ತಿಂಗಳಿಗೆ, 2 ತಿಂಗಳಿಗೆ, 1.5 ತಿಂಗಳಿಗೆ ಅಂತೇಳಿ ಕಾಣುವಂತ ವಿಚಾರಗಳು ಸ್ವಲ್ಪ ಇಂಥ ಕಾಣಿಸ್ಕೊಂಡಿದೆ. ಕಾಣದೇ ಇರೋಂಥದ್ದು ಸ್ವಲ್ಪ ಜನಗಳು ಆಫೀಸ್ ಹತ್ರ ಬಂದು ಕೇಳ್ತಾರೆ, ಅವ್ರು ಇರೋ ಜಾಗಗಳಿಗೆ ನಾವು ವೀಲ್ ಚೇರ್ಸ್ ಕೊಟ್ಟು ತಲುಪಿಸ್ತಿದೀವಿ. ಇದುವರೆಗೂ
ಯಾವುದೇ ಸಂಸ್ಥೆಯಿಂದಾಗ್ಲಿ ಸರ್ಕಾರದಿಂದಾಗ್ಲಿ ಯಾವುದೋ ಹಣಕಾಸು ಆಗ್ಲಿ ನಮ್ಗೆ 100 ರೂಪಾಯಿ ಸಹ ನನ್ನ ಕೈಲಿ ಬಂದು ಸೇರಿದಿಲ್ಲ. ಜನ ನೋಡಿದ್ದಾರೆ, ಜನ ಕೇಳಿದ್ರೆ ಈ ಟ್ರಸ್ಟ್ ಅಂತ ಹೇಳಿದ್ರೆ ಕೋಟಿ ಗಟ್ಟಲೆ ಬಂದಿರುತ್ತೆ, ಲಕ್ಷ ಗಟ್ಟಲೆ ಬಂದಿರುತ್ತೆ ಅಂತೇಳಿ ಯಾವ್ದೋ ಕೇಳಕ್ಕೆ ಮಾತ್ರ ಸೀಮಿತ ಆಗಿದೆ ಹೊರತು ನಿಜವಾಗ್ಲೂ ಸೇವೆ ನಡೆದಂತ ಜಾಗಗಳಲ್ಲಿ ಹಣಕಾಸಿನ ಕಷ್ಟ 100ಕ್ಕೆ 100 ಹೆಚ್ಚಿನ ಮಟ್ಟಿಗೆ ಇದೆ. ಆದ್ರೆ ನಮ್ಮಲ್ಲಿ ಹಿರಿಯ ನಾಗರಿಕರಿಗೆ ಅಂತ ಹೇಳಿ ಅವಾಗ್ಲಿಂದ ನಾವು ಸುಮಾರು 16-17 ವರ್ಷದಿಂದ ಸರ್ವಿಸ್ ಮಾಡ್ಕೊಂಡ್ ಬರ್ತೀವಿ. ಈಗಾದ್ರೂ ನಾವು ಒಂದು ಸ್ಟೇಜ್ ಹಾಕಿ, ಒಂದು ಪೆಂಡಾಲ್ ಹಾಕಿ, ಒಂದು ಆಫೀಸ್ ಮಾಡಿ ಈ ಸ್ಟೇಜಿಗೆ ಬಂದಿದ್ದೀವಿ. ಅವತ್ತಿನ ದಿವಸ ನಾವು ನಮ್ಮ ಸ್ನೇಹಿತರೆಲ್ಲ ಒಂದು ಟೀ ಬನ್ನು ತಿನ್ಕೊಂಡು ಏನ್ ತರ ಕಾರ್ಯಕ್ರಮ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಆ ಮೆಟೀರಿಯಲ್ಸ್ ಎಲ್ಲ ರೆಡಿ ಆಗಕ್ಕೆ 2-3 ತಿಂಗಳು ವಸ್ತುಗಳನ್ನ ರೆಡಿ ಮಾಡ್ಕೊಂಡು ಅದೊಂದು ಲಿಸ್ಟ್ ರೆಡಿ ಮಾಡ್ಕೊಂಡು ಅವ್ರು ಇರೋ ಜಾಗಗಳಲ್ಲಿ ನಾವು ತಲುಪಿಸ್ಕೊಟ್ಟು ಬರ್ತಾ ಇದ್ವಿ. ಅದೇ ರೀತಿ ನಮಗೆ ಬಹಳ ಸ್ಫೂರ್ತಿಯಾಗಿದ್ದಂತಹ ನೂರಿನಿಸಾ ಮೇಡಮ್ ಅವರವರು ಬಹಳ ಸ್ಫೂರ್ತಿ. ನಮಗೆ ಯಾವ ಕೆಲಸ ಮಾಡಿದಾಗ ನಾವು ಕುಗ್ದಾಗ ಇಲ್ಲ ನೀವು ನಿಮ್ ಕೈಲಿ ಆಗುತ್ತೆ, ನೀವು ಮಾಡ್ಬೋದು ಅಂತೇಳಿ ಬಂದ್ರು. ಅದೇ ರೀತಿಯಲ್ಲಿ ಪುರುಷೋತ್ತಮ್ ಸಾಹೇಬು ಸಹ ಎಷ್ಟೋ ಬಾರಿ ನಾವು ಕಾರ್ ತಗೊಂಡು ಅಲ್ಲಿ ಹೋಗ್ಬೇಕಾದ್ರೆ ವಾಪಸ್ ಹೋಗ್ಬಿಡ್ತಿದ್ವಿ. ಹೈಯರ್ ಆಫೀಸರ್ಸ್ ನಮ್ಗೆ ಸ್ಪಂದಿಸ್ತಾರ ಇಲ್ವಾ, ಸೋಷಿಯಲ್ ಸರ್ವಿಸ್ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾರೆ ಅಂತೇಳಿ ಕಾರ್ಡ್ ತಗೊಂಡು ವಾಪಸ್ ಹೋಗಿರೋ ದಿನಗಳಿದೆ. ಈ ಸರಿ ಇಲ್ಲ, ಒಂದ್ ಧೈರ್ಯವಾಗಿ ಹೋಗಿ ಮುಂದೆ ಕೊಡೋಣ ಅಂತೇಳಿ ಹೋದಾಗ ಸರ್ ದೊಡ್ಡ ಮನಸ್ಸು, ದಯವಿಟ್ಟು ಸಾರ್ಗೋಸ್ಕರ ಹಾಲಪ್ಪ ಸಾಹೇಬ್ರಿಗೋಸ್ಕರ ಮತ್ತೆ ನಾವು ಚಿದಾನಂದ ಸಾರ್ಗೋಸ್ಕರ ಎಲ್ಲರೂ ಒಂದು ಕೈ ಚಪ್ಪಾಳೆ ಕೊಡ್ಲೇಬೇಕು. ಇವರೆಲ್ಲ ಬಹಳ ಬಿಸಿ ಇರುವಂತ ಸಾಹೇಬ್ರುಗಳು ನಮಗೋಸ್ಕರ ಫ್ರೀ ಮಾಡ್ಕೊಂಡು ಇವತ್ತು ದಿವಸ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅದೇ ರೀತಿ ದಯವಿಟ್ಟು ನಮಗೆ ಜನಗಳಲ್ಲಿ ನಾವು ಕೇಳ್ಕೊಳ್ಳುವಂಥದ್ದು, ಆಮೇಲೆ ಹೈಯರ್ ಆಫೀಸರ್ಗಳಲ್ಲಿ ನಾವು ಕೇಳ್ಕೊಳ್ಳುವಂಥದ್ದು ಬೇರೆ ಏನು ಕೇಳ್ತಾ ಇಲ್ಲ. ನಮ್ಮ ಸೇವೆಗೆ ನಾವು ನಿಜವಾಗ್ಲೂ ಮಾಡ್ತಿರೋಂಥ ಸೇವೆನ ರೆಕಗ್ನೈಸ್ ಮಾಡಕ್ ಬಿಡಿ. ಬಹಳ ಕಡೆ ನಾವು ಇಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದೀವಿ, ನೀವು ಮಾಡ್ಕೊಂಡಿರುವಂತ ಫೋಟೋಸ್ ಆಗ್ಲಿ ವಿಡಿಯೋಸ್ ಆಗ್ಲಿ ಫೇಕ್ ಅಂತ ಕೇಳಿದೀವಿ. ನಾವು ಸಹ ಬನ್ನಿ, ಪೇಪರ್ ಮೀಡಿಯಾ ಸುಳ್ಳು ಹೇಳಲ್ಲ. ಯಾವ ವರ್ಷದಲ್ಲಿ ಸರ್ವಿಸ್ ಮಾಡಿದ್ವಿ, ಯಾವ ವರ್ಷದಲ್ಲಿ ಕಾರ್ಯಕ್ರಮಗಳು ನಡೆಸ್ಕೊಂಡ್ ಬಂದ್ವಿ, ಯಾವತ್ತಿನ ದಿವಸ ಯಾರು ಚೀಫ್ ಗೆಸ್ಟ್ಗಳಿದ್ರು ಎಲ್ಲ ಸರ್ಕಾರಿ ಗೌರ್ಮೆಂಟ್ ಇದ್ದಂತ ಆಫೀಸರ್ಗಳೇನೆ. ನಾನ್ ಸುಳ್ಳು ಹೇಳಿದ್ರು, ಇನ್ನೊಬ್ರು ಸುಳ್ಳು ಹೇಳಿದ್ರು, ಸಾಹೇಬರುಗಳು ಸುಳ್ಳು ಹೇಳಕ್ಕಾಗಲ್ಲ. ಅದರಿಂದಾಗಿ ದಯವಿಟ್ಟು ನಿಮ್ ಕೈಲಿ ಉಚ್ಚೇತನಕವಾಗಿ ನೀವು ಸ್ಫೂರ್ತಿಯಿಂದ ನಮ್ಗೆ ಸಹಾಯ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮನಸ್ಸು ಬೇಜಾರಾಗೋದ್ರ ಸಮಾಜ ಸೇವಕರುಗಳನ್ನ ನಡೆಸ್ಕೊಳಕ್ ಹೋಗ್ಬೇಡಿ ಅಂತ ನಮ್ಮ ಎಲ್ಲರನ್ನೂ ನಾನು ಪ್ರೀತಿಯಿಂದ ಕೇಳ್ಕೊಂತ ವಿಚಾರ. ಇವತ್ತಿನ ದಿವಸ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ವೀಲ್ ಚೇರ್ಗಳನ್ನ, ಬ್ಲೈಂಡ್ ಸ್ಟಿಕ್ಸ್ ನ, ಆಮೇಲೆ ಕಂಬೋರ್ಡ್ ಚೇರ್ಸ್ ನ ನಮ್ಮ ಕೈಲಾದಷ್ಟು ನಾವು ಲಿಸ್ಟ್ ತಗೊಂಡು ಕಡು ಬಡವ್ರನ್ನ ನಾವು ಗುರುತಿಸಿ ಅವ್ರ ಲಿಸ್ಟ್ ತಗೊಂಡು ನಿಜವಾಗ್ಲೂ ಕಷ್ಟದಲ್ಲಿದ್ದಾರ. ಯಾಕಂದ್ರೆ ನಮ್ಮಲ್ಲಿ ನಾವು ಸಂಪಾದನೆ ಮಾಡ್ತಿರೋಂತ ದುಡ್ಡನ್ನ 1 ತಿಂಗಳು 2 ತಿಂಗಳು 3 ತಿಂಗಳು ಸೇರಿಸಿಟ್ಟು ಒಂದೊಂದು ವಸ್ತುಗಳು ಸ್ಟ್ಯಾಂಡರ್ಡ್ ಆಗಿದೆ. ಆ ವಸ್ತುಗಳು ಅಟ್ಲೀಸ್ಟ್ 2 ವರ್ಷ ಆದ್ರೂ ಬರುತ್ತಾ, 1.5 ವರ್ಷ ಆದ್ರೂ ಬರುತ್ತಾ ಹಂಗ್ ಬಂದು ಅದ್ರ ಮೇಲೆ ನಾವು ಸ್ಟಿಕ್ಕರಿಂಗ್ ಪೇಂಟ್ ಮಾಡ್ತೀವಿ. ಅದರಲ್ಲಿ 1-2 ವರ್ಷ ಆಗಿ 1.5 ವರ್ಷ ಆಗಿ ಹೊಡೆದ್ಮೇಲೆ ಅದ್ರ ನಂಬರ್ಸ್ ಇರುತ್ತೆ. ಅವ್ ಕನ್ಸಲ್ಟ್ ಮಾಡಿ ಅವ್ರನ್ನ ಫೋನ್ ಮಾಡ್ಬೋದು, ಸರ್ ಇವ್ ಕೊಟ್ಟಿದ್ವಲ್ಲ 1.5 year ಆದ್ಮೇಲೆ 2 years ಆದ್ಮೇಲೆ ಹೊಡೆದೋಯ್ತು ಅಂತ ಹೇಳಿದ್ರೆ ಎಷ್ಟೋ ಜನಿಗೆ ಅವ್ರು ಇರೋ ಜಾಗದಲ್ಲಿ ನಾವು ಕೊಟ್ಬಿಟ್ಟು ಬಂದಿದೀವಿ. ನಮ್ಮ ಜಗದೀಶ್ ಇದ್ದಾರೆ, ಜಗದೀಶ್ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು. ಅವ್ರ ಕಡೆಯಿಂದ ಬಂದು ಸರ್ ಲಾಸ್ಟ್ ಟೈಮ್ ಹಿಂಗ್ ಬಂದಿದ್ದಿಲ್ಲ, 2 years ಆದ್ಮೇಲೆ ಹಿಂಗ್ ಬೆಂಡ್ ಆಗಿದೆ ಅಂತ ಹೇಳಿದಾಗ ಮತ್ತೆ ಅವ್ರ ಇರೋ ಜಾಗದಲ್ಲಿ ನಾವು ವಸ್ತುಗಳನ್ನ ಕೊಟ್ಟು ಅವ್ರಿಗೆ ಏನು ಅವಶ್ಯಕತೆ ಇದೆಯೋ, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರೋರಿಗೆ ಏರ್ ಬ್ಯಾಗ್ಸ್, ಆಮೇಲೆ ಬ್ಲೈಂಡ್ ಸ್ಟಿಕ್ಸ್, ಈ ತರ ವೀಲ್ ಚೇರ್ಸ್ ನಮ್ಮ ಕೋರ್ಟ್ಗೂ ಸಹ ಒಂದು 4-5 ವೀಲ್ ಚೇರ್ಸ್ ಕೊಟ್ಕೊಂಡ್ ಬಂದಿದೀವಿ. ಹಿರಿಯ ನಾಗರಿಕರ ಸಹಾಯವಾಣಿಯಲ್ಲಿ ಸಹ ಕೊಟ್ಕೊಂಡ್ ಬಂದಿದೀವಿ. ಈ ತರ ಬಹಳ ಕಷ್ಟದಲ್ಲಿರುವಂತ ವ್ಯಕ್ತಿಗಳು ದಯವಿಟ್ಟು ಅವಶ್ಯಕತೆ ಅಂತ ಇರುವಂತವ್ರು ಆ ವಸ್ತುಗಳನ್ನ ತಗೊಳಕ್ಕೂ ಸೌಕರ್ಯ ಇದ್ದಿರೋರು ದಯವಿಟ್ಟು ತಿಳ್ಕೊಳ್ಳಿ. ಫ್ರೀ ಕೊಟ್ಟಿದೀವಿ ಅಂತ ಹೇಳಿದ ತಕ್ಷಣ 2 ಬಿಲ್ಡಿಂಗ್ 3 ಬಿಲ್ಡಿಂಗ್ ಇರೋರು ಸಹ ಬಂದು ನಂಗೆ ಫ್ರೀಗೋಸ್ಕರ ಬರ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನು ಇಲ್ದಿರೋರು, ಕಷ್ಟದಲ್ಲಿರುವಂತವ್ರು, ರೋಡಲ್ಲಿ ಇರುವಂತವ್ರಿಗೆ ನಮ್ಮ ಸೇವೆ ನಿರಂತರವಾಗಿರುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು. ವಿಶ್ವ ಚೇತನ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಏನಿವತ್ತು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಜಯಪ್ರಕಾಶ್ ಅವರು, ಜಯಕುಮಾರ್ ಅವರು. ಮೊದಲನೇದಾಗಿ ಜಯಕುಮಾರ್ ಹಾಗೂ ಅವರ ಎಲ್ಲ ಕುಟುಂಬದವ್ರಿಗೆ, ಅವರ ಸಂಸ್ಥೆ ಎಲ್ಲ ಟ್ರಸ್ಟಿಗಳಿಗೆ, ಅವರೆಲ್ಲ ನೌಕರರಿಗೆ ನಾನು ಕರ್ನಾಟಕ ಕಾರ್ಯತ ಪತ್ರಕರ್ತರ ಸಂಘದ ಪರವಾಗಿ ಹಾಗೂ ಜಿಲ್ಲೆಯ ಎಲ್ಲ ಪತ್ರಕರ್ತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಕುವೆಂಪು ಅವರು ಒಂದ್ ಕಡೆ ಹೇಳಿದ್ದಾರೆ, ಗುಡಿ ಮಸೀದಿ ಚರ್ಚ್ಗಳನ್ನ ಬಿಟ್ಟು ಹೊರ ಬನ್ನಿ ಅಂತೇಳಿ ವಿಶ್ವಮಾನವರಾಗಿ ಬದುಕಬೇಕು ಅಂತೇಳಿ ಸಂದೇಶನ ಸಾರಿದ್ದಾರೆ. ಈಗ ನಿಜವಾದ ವಿಶ್ವಮಾನವರಾಗಿ ನಮಗೆ ಜಯಕುಮಾರ್ ಅವರು ನಿಂತ್ಕೊಳ್ತಾರೆ. ಯಾಕಂದ್ರೆ ಅವರ ಸ್ವಂತ ಹಣದಲ್ಲಿ ಇಷ್ಟೊಂದು ಸೇವಾ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ಅವ್ರಿಗೆ ಇನ್ನೂ ಹೆಚ್ಚಿನ ಕೆಲಸನ ಮಾಡೋದಕ್ಕೆ ಅನುಕೂಲ ಆಗ್ಲಿ. ಮತ್ತೆ ಯಾವಾಗ್ಲೂ ನಮ್ಮ ಪತ್ರಕರ್ತರ ಸಂಘ ಮತ್ತೆ ಜಿಲ್ಲೆಯ ಎಲ್ಲ ಪತ್ರಕರ್ತರು
ಏನು ದಿಯಾ ಚಾರಿಟಬಲ್ ಟ್ರಸ್ಟ್ನ ಪರವಾಗಿ ನಾವೆಲ್ಲ ಸಹಾಯನ ಮಾಡ್ತೀವಿ, ಸಹಕಾರನ ಕೊಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಹೆಚ್ಚಿನ ಸಹಕಾರನ ನಿಮಗೆ ನೀಡ್ತೀವಿ ಸರ್. ನೀವು ನಿಮ್ಮ ಇನ್ನು ಸೇವಾ ಕಾರ್ಯ ಇಡೀ ಜಿಲ್ಲೆಗೆ ಆಗಲಿ ಅಂತೇಳಿ ಆಶಿಸ್ತೀನಿ.